ಮೊಳಲಿ ಹಿರಿಯಣ್ಣಿಂದ ಮೇಲೆ ಹೋಗಿ ಕೂತ್ಕೊಳ್ಳಿ ನನಗೆ ಮುಜುಗರ ಆಯ್ತು. ಹಿರಿಯಣ್ಣ ಹತ್ರ ಹೇಳಿದೆ ನಾನು, ಹಿರಿಯಣ್ಣ ನೀವೇ ಮೇಲೆ ಕೂತ್ಕೊಳ್ಳಿ, ನಾನು ಕೆಳಗೆ ಕೂತ್ಕೊಳ್ತೆ. ಅಂದ್ರೆ ಅವರ ವಯಸ್ಸಿಗೆ ಅವರ ಅನುಭವ ತಲೆಗೆ ಮೇಳದಲ್ಲಿ ಕಾಳಿಂಗ ನೋಡ್ರ ಪದ್ಯಕ್ಕೆ ಕುಣಿಬೇಕು ಒಂದು ತಿರುಗಾಟ ಮಾಡ್ಬೇಕಂತ ನನ್ನ ಮನಸ್ಸಿನ ಇದ್ದಿತ್ತು. ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಹಾಲಾಡಿಯಲ್ಲಿ ಇರತಕ್ಕಂತ ಜನಪ್ರಿಯ ಯಕ್ಷಗಾನ ಕಲಾವಿದರು ಕೋಡಿ ವಿಶ್ವನಾಥ ಗಾಣಿಗರ ಮನೆಗೆ ಬಂದಿದ್ದೇವೆ. ಅವ್ರ ಜೊತೆ ಮಾತುಕತೆ ಆಡ್ತಿದ್ದೇವೆ. ಅವರ ಬಾಲ್ಯ ವಿಷಯವನ್ನ, ಅದೇ ರೀತಿ ಅವರ ಪ್ರಾರಂಭಿಕ ಮೇಳಗಳು, ಹಾಲಾಡಿ ಮೇಳದವರೆಗಿನ ಅವರ ಪಯಣವನ್ನು ನಾವು ನಿಮಗೆ ತಿಳಿಸಿದ್ದೇವೆ. ಹಾಗೆ ಮುಂದಿನ ಎಪಿಸೋಡ್ ಅಂದ್ರೆ ಈ ಎಪಿಸೋಡ್ ನಲ್ಲಿ ಅವರ ಮುಂದಿನ ಮೇಳ ಯಾವುದಾಗಿತ್ತು ಎನ್ನುವುದನ್ನು ಅವರು ತಿಳಿಸ್ಲಿಕ್ಕಿದ್ದಾರೆ. ಹಾಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅನ್ಕೊಳ್ಳೋಣ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ನೀವು ಹಾಲಾಡಿ ಮೇಳದ ನಂತರದ ನಿಮ್ಮ ಪಯಣ ತಿಳಿಸಿ ಸರ್. ಅಮೃತೇಶ್ವರಿ ಮೇಳಕ್ಕೆ ಹೋದೆ ನಾನು. ನೀವು ಮಹಿಷಾಸುರ ವೇಷ ಎಲ್ಲ ಹಾಕ್ತಿದ್ರಿ. ಹೌದೌದೌದು. ಅದೇ ಮಹಿಷಾಸುರನ ಇದಕ್ಕಾಗಿ ನನಗೆ ಒಂದು ಸನ್ಮಾನ ಕೂಡ ಆದದ್ದು. ಆ ವರ್ಷ 5ನೇ ವರ್ಷ ತಿರುಗಾಟ ಮುಕ್ತಾಯ ಆಗಿ ಅಲ್ಲಿ ಸಾಧು ಶೆಟ್ಟಿ ಅಂತೇಳಿ ಅವ್ರು ಇಲ್ಲ ಈಗ, ರಾಮಣ್ಣ ಶೆಟ್ಟಿ ಅಂತೇಳಿ ಇಲ್ಲಿ ಹಾಲಾಡಿ ದೇವಸ್ಥಾನದ ಮುಕ್ತೇಶ್ ಧರ್ಮದರ್ಶಿ ಆಗಿದ್ರು ಅವಾಗ. ಈಗ ತಾರನಾಥ್ ಶೆಟ್ಟಿ ನಂತರ ಅವ್ರ ತಮ್ಮ ಅಮರನಾಥ್ ಶೆಟ್ಟಿ ಈಗ ಇಲ್ಲಿ ಧರ್ಮದರ್ಶಿ. ಆವಾಗ ರಾಮಣ್ಣ ಶೆಟ್ಟಿ ಇದ್ರು. ರಾಮಣ್ಣ ಶೆಟ್ಟರ ಭಾವ ಸಾಧು ಶೆಟ್ಟಿ ಅಂತೇಳಿ ಅವ್ರು ಯಜಮಾನರಾಗಿದ್ರು 2 ವರ್ಷ. ಅವ್ರ ಯಜಮಾನಕ್ಕೆ ಮುಕ್ತಾಯ ಆಯ್ತು. ನಾನು ಹಾಲಾಡಿ ಮೇಳ ಬಿಟ್ಟೆ, ಅಮೃತೇಶ್ವರಿ ಮೇಳಕ್ಕೆ ನನ್ನನ್ನು ಕರೆದ್ರು. ಅಮೃತೇಶ್ವರಿ ಮೇಳಕ್ಕೆ ಹೋದೆ. ಕೋಟ. ಆ ವರ್ಷ ನನಗೆ ಸಂಬಳ 11,000 ಸಂಬಳ. ಜಾಸ್ತಿ ಆಯ್ತಲ್ಲ ಸರ್? ಹೌದು, 9 ರಿಂದ 11 ಹೋಯ್ತು. ಆ ವರ್ಷ ಯಜಮಾನರು ಇಬ್ರು ಜೊತೆಯಾಗಿ ಮೇಳ ನಡೆಸ್ತಾ ಇದ್ರು. ಎಮ್ಮೆ ನಾಯಕರು ಮತ್ತೆ ಕೋಟ ವೈಕುಂಠ ನಾಯಕರು ಅಂತೇಳಿ ಅವರಿಬ್ರು ಪ್ರಸಿದ್ಧ ಶ್ರೀವೇಶಧಾರಿಗಳು. ದೊಡ್ಡ ಘಟಾನುಘಟಿಕ ಕಲಾವಿದರಿದ್ದ ಕೂಟ ಅದು. ಬಹಳ ಸಣ್ಣ ವಯಸ್ಸಿನವ ನಾನು 2ನೇ ವೇಷಧಾರಿ. ಮೊಳಲಿ ಹಿರಿಯಣ್ಣ ಪುರುಷ ವೇಷಕ್ಕೆ, ಮುಖ್ಯ ಶ್ರೀವೇಷಕ್ಕೆ ಕೋಟ ವೈಕುಂಠಣ್ಣ, 2ನೇ ಶ್ರೀವೇಷಕ್ಕೆ ಎಮ್ಮೆ ನಾಯಕರು, 3ನೇ ಶ್ರೀವೇಷಕ್ಕೆ ಜಿಯಾನಂದ್ ಅಂತೇಳಿ ಒಬ್ರು. ಇವರು ಈಗ ಮೇಳದಲ್ಲಿ ಇಲ್ಲ, ಕಳೆದ 2 ವರ್ಷ ನನ್ನೊಟ್ಟಿಗೆ ಮಂದರ್ತಿ ಮೇಳದಲ್ಲಿ ಇದ್ದಿದ್ರು. ಆಮೇಲೆ ಹಾಸ್ಯಗಾರರು ದರಲಿಯಾಣಿ ನಾಗೇಶ್ ಶೆಟ್ಟಿ ಅಂತ ಹೇಳಿದ್ರು. ಆಮೇಲೆ ಶ್ರೀಮಠ ಪಂಜು ನಾಯ್ಕರ್ ಅಂತೇಳಿ ಬಹಳ ಅನುಭವಿ ಕಲಾವಿದರು, ಅವರೆಲ್ಲ ಇದ್ದು ಮೇಳ ಆ ವರ್ಷ. ಆ ವರ್ಷದಲ್ಲಿ ನನಗೆ ಅಮೃತೇಶ್ವರಿ ಮೇಳದ ಕರೆ ಬಂತು. ಹೋದೆ, ಮಾತಾಡಿ ಎಲ್ಲ ಆಯ್ತು. 2ನೇ ವೇಷಕ್ಕೆ ನಾನು ಮಾತಾಡಿದ್ದೆ. ಹೌದು, ಅಲ್ಲಿ ಆ ವರ್ಷ 2ನೇ ವೇಷ ಜಾಗ ಅಂದ್ರೆ ಮೇಲಲ್ವ, ಚೌಕಿಯಲ್ಲಿ ಪ್ರಥಮ ಅಲ್ವಾ. ಮೊಳಲಿ ಹಿರಿಯಣ್ಣ ಪುರುಷ ವೇಷಕ್ಕೆ ಕೆಳಗಡೆ. ಆದ್ರೆ ನನಗೆ ಮೊಳಲಿ ಹಿರಿಯಣ್ಣಗಿಂತ ಅವರ ಅನುಭವದ ಮೇಲೆ, ಅವರ ಯಕ್ಷ ತಿರುಗಾಟದ ಮೇಲೆ ನಾನು ಅವರಿಂದ ಮೇಲೆ ಕೂತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ. ಸಣ್ಣ ವಯಸ್ಸಿನವ. ನನಗೆ ಆ ವರ್ಷ 25ನೇ ವರ್ಷ. 24ನೇ ವರ್ಷಕ್ಕೆ ನನ್ನ ಮದುವೆ ಆದದ್ದು. ಹಾಲಾಡಿ ಮೇಳದಲ್ಲಿ ಇದ್ದಾಗ ಮದುವೆ ಆಗಿದೆ 24ನೇ ವರ್ಷಕ್ಕೆ. 25ನೇ ವರ್ಷಕ್ಕೆ ನಾನು ಅಮೃತೇಶ್ವರಿ ಮೇಳಕ್ಕೆ ಹೋದದ್ದು. ಆಯ್ತಾ. ಆ ವರ್ಷ ಮೊಳಲಿ ಹಿರಿಯಣ್ಣಿಂದ ಮೇಲೆ ಹೋಗಿ ಕೂತ್ಕೊಳ್ಳಿ ನನಗೆ ಮುಜುಗರ ಆಯ್ತು. ಹಿರಿಯಣ್ಣ ಹತ್ರ ಹೇಳಿದೆ ನಾನು, ಹಿರಿಯಣ್ಣ ನೀವೇ ಮೇಲೆ ಕೂತ್ಕೊಳ್ಳಿ, ನಾನು ಕೆಳಗೆ ಕೂತ್ಕೊಳ್ತೆ. ಅಂದ್ರೆ ಅವರ ವಯಸ್ಸಿಗೆ ಅವರ ಅನುಭವ ಕೊಡುವ ಗೌರವ. ನಾನು ಸಣ್ಣವಲ್ಲ ಅಂದೇಳಿ. ಇಲ್ಲ ಆ ಜಾಗಕ್ಕೆ ಕೂತ್ಕೊಳ್ಳಿದ್ ನಾನು ಹೇಗಳಿಗೂ ಯೋಗ್ಯನಲ್ಲ. ಆಯ್ತಾ, ಅದಕ್ಕೆ ನೀವೇ ಆಯ್ಕೆಯಾಗಿದ್ದೀರಿ, ನೀವು ಕೂತ್ಕೊಳ್ಳಿ ಅಂತ ಹೇಳಿ. ಹಿರಿಯಣ್ಣ ಬಹಳ ಒಳ್ಳೆಯ ಅನುಭವಿ ಕಲಾವಿದರು. ಮತ್ತು ಮಾತ್ರ ಅಲ್ಲ, ಸರದಯ್ಯರು, ಇನ್ನೊಬ್ಬರಿಗೆ ಬಹಳ ಪ್ರೀತಿಯಿಂದ ತನ್ನ ಅನುಭವವನ್ನು ಹಂಚಿಕೊಳ್ಳುವ ಒಂದು ದೊಡ್ಡ ಮನಸ್ಸಿದ್ದ ಕಲಾವಿದರು. ಆ ವರ್ಷ ನನಗೆ ಆ ತಿರುಗಾಟ ಬಹಳ ಪ್ರಯೋಜನ ಆಗಿದೆ. ನನಗೆ ಹಾಲಾಡಿ ಮೇಳದ ಅಲ್ಲಿವರೆಗೆ ನನಗೆ ಈ ಪೌರಾಣಿಕ ಪ್ರಸಂಗಗಳ ಅನುಭವ ಆಗಿರ್ಲಿಲ್ಲ. ಪೌರಾಣಿಕ ಪ್ರಸಂಗಗಳು ವಿಶೇಷವಾಗಿ ಅನುಭವ ಆದಿದ್ರೆ ನನಗೆ ಆ ವರ್ಷದ ಆ ತಿರುಗಾಟದ ಕೂಟ. ದೊಡ್ಡ ಕಲಾವಿದರು, ಎಮ್ಮೆ ನಾಯಕರು ಇದ್ದಾರಲ್ಲ, ಮೊಳಲಿ ಹಿರಿಯಣ್ಣ ವೈಕುಂಠ ನಾಯಕರು ಅವರೆಲ್ಲ ತೀರ್ಕೊಂಡ್ರು. ದರಲಿಯಾಣಿ ನಾಗೇಶ್ ಶೆಟ್ಟಿ ಅವರೆಲ್ಲ ಕೂಡ, ಶ್ರೀಮಠ ಪಂಜು ನಾಯಕರು ಅವರೆಲ್ಲ ಹೆಚ್ಚಿನ ಕಲಾವಿದರು ಆ ವರ್ಷ ಇದ್ದವ್ರು ತೀರ್ಕೊಂಡ್ರು. ಆ ವರ್ಷ ಹೆಚ್ಚಿಗೆ ಹಳೆ ಪ್ರಸಂಗ ಆಗ್ತಿತ್ತು. ಸುಧರ್ವಾರ್ಜುನ, ಬಬ್ರುವಾಹನ, ಅಭಿಮನ್ಯು, ಕೃಷ್ಣಾರ್ಜುನ, ತಾಮ್ರಧ್ವಜ, ಇಂಥ ಪ್ರಸಂಗಗಳೆಲ್ಲ ಮಸ್ತ್ ಆಗ್ತಾ ಇತ್ತು. ಆ ವರ್ಷ ನನಗೆಲ್ಲ ಹಳೆ ಪ್ರಸಂಗದ ಅನುಭವವನ್ನು ಹೇಳಿಕೊಟ್ಟವರು ಮೊಳಲಿ ಹಿರಿಯಣ್ಣ. ಆಯ್ತಾ, ಅದು ಯಾವ ಕಾರಣಕ್ಕೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಆ ವರ್ಷ ಇಡೀ ತಿರುಗಾಟ ಆಯ್ತು. ಮಾರನೇ ವರ್ಷ ಸೌಕೂರು ಮೇಳಕ್ಕೆ ನನ್ನ ಕರೆ ಬಂತು. ಅಮೃತೇಶ್ವರ ಮೇಳವನ್ನು ಬಿಟ್ಟೆ ಸೌಕೂರು ಮೇಳಕ್ಕೆ ಹೋದೆ. ಸೌಕೂರು ಮೇಳದಲ್ಲಿ ಆ ವರ್ಷ ನನಗೆ 12,000 ಸಂಬಳ, 1,000 ಜಾಸ್ತಿ ಆಯ್ತು. ರವಿರಾಜ್ ಹೆಗಡೆ ಮತ್ತು ರಮೇಶ್ ಶೆಟ್ಟಿ ಮಂಡಗೆದ್ದ ಅವರಿಬ್ಬರು ಜಾಯಿಂಟ್ ಯಜಮಾನಿಕೆಯಲ್ಲಿ ಮೇಳ ಮಾಡಿದ್ರು ಆ ವರ್ಷ. ನಾನು ಮತ್ತೆ ಭೋಜರಾಜ್ ಶೆಟ್ಟಿ ಇಬ್ರು 2ನೇ ವೇಷಧಾರಿಗಳೇ. ನಾನು ಜಾಗದಲ್ಲಿ ಕೂತ್ಕೊಂಡ್ರೆ ನನ್ನ ಎದುರಿಗೆ ಭೋಜರಾಜ್ ಶೆಟ್ಟಿ ಕೂತ್ಕೊಂಡಿದ್ರು. ಪುರುಷ ವೇಷ ಜಾಗದಲ್ಲಿ ನಮ್ಮ ಆತ್ಮೀಯ ಸುರೇಶ್ ಕೋಟ ಅವ್ರಿಗೆ ಜೋಡಿ. ಆನಂತರ ನಮ್ಮ ಕೋಟ ಕೋಡಿ ಜೋಡಿ ಅಂತೇಳಿ ಅಲ್ಲಿಂದ ಶುರುವಾದದ್ದು. ಹೌದೌದು.
ಆಮೇಲೆ ಹಾಸ್ಯಗಾರ ಸುಳಗೋಡ್ ನಾರಾಯಣ, ಜೋವು ಕುಲಾಲ್ ಮುಖ್ಯ ಶ್ರೀವೇಶ, ಎರಡನೇ ಶ್ರೀವೇಶಕ್ಕೆ ಬೇಗಾರ್ ಶಿವಕುಮಾರ್ ಅಂತೇಳಿ. ಆ ವರ್ಷ ಭಾಗವತರು ಯಾರು ಸರಿ ನೆನಪಾಗುದಿಲ್ಲ ನನಗೆ. ಯಡಿಯೂರು ಮೂರ್ತಿ ಏನಿರ್ಬೇಕು. ಒಂದ್ ವರ್ಷ ತಿರುಗಾಟ ಆಯ್ತು, ಅದು ಸೌಕೂರ್ ಮೇಳ. ಆ ಒಂದ್ ವರ್ಷ ತಿರುಗಾಟ ಅದು ಸರಿ ವ್ಯವಸ್ಥಿತವಾಗಿ ಮಾಡ್ಲಿಲ್ಲ ಅವರು. ಅವರ ಯಜಮಾನಿಕೆಯು ಸ್ವಲ್ಪ ದುರ್ಬಲವಾಯ್ತು. ಆಮೇಲೆ ಆಟೋ ಕ್ಷೇತ್ರಕ್ಕೂ ಅಷ್ಟು ಇರ್ಲಿಲ್ಲ ಆಗಿತ್ತು ಆ ವರ್ಷ. ಬಹಳ ಹುಡುಕಿ ಆಟ ಮಾಡ್ಬೇಕಾಯ್ತು. ಬಹಳ ಕಷ್ಟದಲ್ಲಿ ಮೇಳ ಮಾಡಿದ್ರು, ಅಂತ್ಯ ಮಾಡಿದ್ರು ಅವರು. ಕಡೆಗೆ ಅದೇ ಮಾರನೇ ವರ್ಷ ಮತ್ತೆ ನನಗೆ ಅಮೃತೇಶ್ವರಿ ಮೇಳದಿಂದ ಮತ್ತೆ ಪುನಃ ಕಾರ್ಯ ಬಂತು. ಆ ವರ್ಷ ಇವರು ಕುಕ್ಕಿಹಳ್ಳಿ ಭೋಜರಾಜ್ ಶೆಟ್ಟಿ ಅವರಿಗೆ ಮಂದರ್ತಿ ಮೇಳ ನಿಂತಿದ್ದು, ಕೊಡ್ಲಿಲ್ಲ. ದೇವಸ್ಥಾನದ ವತಿಯಿಂದ ಮಂದರ್ತಿ ಮೇಳ ಆಗುದಂತಾಯ್ತು. ಹಾಗಾಗಿ ಅವರಿಗೆ ತುಂಬಾ ವರ್ಷದಿಂದ ಮೇಳ ಮಾಡ್ಕೊಂಡಿದ್ದ ಅನುಭವಿ ಅಲ್ವಾ ಯಜಮಾನರು, ಅವರು ಅಮೃತೇಶ್ವರಿ ಮೇಳವನ್ನು ಮಾಡಿದ್ರು. ಆ ವರ್ಷ ಇದೇ ನಮ್ಮ ಹರಡಿ ರಮೇಶ್ ಅಣ್ಣ ಅಂತ ಹೇಳೋ ನಮ್ಮ ಮನೆಗೆ ಈಗಳಿನ ಹಾಗೆಲ್ಲ ಫೋನ್ ಗಿನ್ನೆಲ್ಲ ಇರ್ಲಿಲ್ಲಲ್ಲ. ಅವಾಗ ಏನಿದ್ರು ವರ್ತಮಾನ ಕೊಡುವುದು, ಬಂದು ಕರೆಯುವುದು, ಮನೆಗೆ ಕಾಗದ ಬರೆಯುವುದು ಬಿಟ್ರೆ ಮತ್ತೆ ಯಾವ ರೀತಿಯಲ್ಲಿ ತಿಳಿಸ್ಲಿಕ್ಕೆ ಆಗುದಿಲ್ಲ. ಹರಡಿ ರಮೇಶ್ ಅಣ್ಣ ನಮ್ಮ ಮನೆ ಬಂದಿದ್ರು ನನ್ನನ್ನು ಕರೀಲಿಕ್ಕೆ. ಅದೇ ಭೋಜ ಹೆಗಡೆ ಅವರು ಕಳಿಸಿಕೊಟ್ಟದ್ದು. ಅವ್ರು ಮಾತ್ರ ಮಂದರ್ತಿ ಮೇಳದಲ್ಲ ಇದ್ದಿದ್ರು. ಅಂದ್ರೆ ಮಂದರ್ತಿ ಮೇಳದ ಅವ್ರ ಯಜಮಾನಿಕೆಯಲ್ಲಿ ಇದ್ದಿದ್ರು ರಮೇಶ್ ಅಣ್ಣ ಅಂತ. ಅವ್ರು ನನ್ನನ್ನು ಕರೀಲಿಕ್ಕೆ ಬಂದ್ರು. ಆ ವರ್ಷ ಬಂದೆ ನಾನು. ಬಂದ ಆ ವರ್ಷ ನನಗೆ 14,000 ರೂಪಾಯಿ ಸಂಬಳ ತಿರುಗಾಟಕ್ಕೆ ನಿರ್ಣಯ ಆಯ್ತು. 14,000? ಹೌದು, 14 ಅಲ್ಲ, 16,000. 12,000 ಇದ್ದವು 16,000 ಹೋದೆ. ಹೌದು, 4,000 ಒಂದೇ ವರ್ಷ ಜಾಸ್ತಿ ಆಯ್ತಾ. ಆ ವರ್ಷ ಕೋಟ ಸುರೇಶ್ ಅವರೆಲ್ಲ ಇದ್ದಿದ್ರು ನನ್ನೊಟ್ಟಿಗೆ ತಿರುಗಾಟ. ಆ ವರ್ಷ ಹಾಸ್ಯಗಾರರು ಮಾತ್ರ ಮಡಮಕ್ಕಿ ಜಯರಾಮ್ ಶೆಟ್ಟಿ ಅಂತ ಹೇಳಿದ್ರು. ಅವ್ರು ತೀರ್ಕೊಂಡ್ರು ಇಲ್ಲ ಇವ್ರಿಗೆ. ಆ ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧ ಹಾಸ್ಯಗಾರರು ಆಯ್ತಾ. ಭಾಗವತರು ಸದಾನಂದ ಶಣಿ ಅಂತೇಳಿ ಯಾರಿಗೋದು. ಪುರುಷವೇಶ ಜಾಗದಲ್ಲಿ ಇದೆ ಸುರೇಶ್ ನನ್ನೊಟ್ಟಿಗೆ ಇದ್ದಿದ್ದ. ತಿರುಗಾಟ ಆಯ್ತು. ಆ ವರ್ಷ ಹೆಚ್ಚಿಗೆ ಇದು ಎಂತ ಹೇಳಿದ್ರೆ ಅಮಾತ್ಯ ನಂದಿನಿ ಪ್ರಸಂಗ ಆಡ್ತಿದ್ದು. ಬಹಳ ಹೆಸರು ಕೊಟ್ಟಿದ್ದ ಆ ಪ್ರಸಂಗ ನನಗೆ. ಅದರಲ್ಲಿ ಅಮಾತ್ಯ ವಿಕ್ರಾಂತ ಅಂತೇಳಿ ಒಂದು ಪಾತ್ರ ಮಾಡ್ತಿದ್ದೆ ನಾನು. ಬಹಳ ಅದರಿಂದ ನನಗೆ ಹೆಸರು ಬಂದಿತ್ತು. ಆ ವರ್ಷ ತುಂಬಾ ಆಟವಾಯ್ತು. ಆ ವರ್ಷ ತಿರುಗಾಟ ಆಗ್ತಾ ಇರುವ ಕೊನೆಯಲ್ಲಿ ಸಾಲಿಗ್ರಾಮ ಮೇಳದಿಂದ ನನ್ನ ಮುಂದಿನ ತಿರುಗಾಟ ಕರೆ ಬಂತು. ಆ ವರ್ಷ ಏನಾಯ್ತು ಅಂದ್ರೆ ಹಿಂದಿನ ತಿರುಗಾಟದಲ್ಲಿ ಕೊಂಡದಕೊಳ್ಳಿ ರಾಮಚಂದ್ರ ಹೆಗಡೆ ಇದ್ದಿದ್ರು. ಆ ಸಾಲಿಗ್ರಾಮ ಮೇಳದಲ್ಲಿ ಚೈತ್ರ ಪಲ್ಲವಿ ಅನ್ನೋ ಪ್ರಸಂಗ ಆಡ್ತಿದ್ರು ಡಾಕ್ಟರ್. ಅವರು ಕನ್ನಡದಕೊಳ್ಳಿ ಬಿಟ್ಟು ಇಡುಗುಂಜಿ ಮೇಳಕ್ಕೆ ಹೋದ್ರು. ಅವಾಗ ಕಾಳಿಂಗ್ ನೋಡ್ರ ಹತ್ರ ಕಿಶನ್ ಹೆಗಡೆ ಅವರು ಮೇಳ ತಗೊಂಡಿದ್ರು. ಸೋಮನಾಥ ಹೆಗಡೆಯಿಂದ ಕಿಶನ್ ಹೆಗಡೆ ಅವರು ನಡೆಸೋ ವರ್ಷವೇನೋ ಇರ್ಬೇಕದು. ಆ ಮುಂದಿನ ತಿರುಗಾಟಕ್ಕೆ ಕೊಂಡದಕೊಳ್ಳಿ ಬದಲಿ ಯಾರು ನಾಯ್ಕಂಬುದು ಅಂತ ಹೇಳುವ ಯೋಚನೆ ಬಂದಾಗ ಕಾಳಿಂಗ್ ನೋಡ್ರೆ ಸೂಚನೆ ಕೊಟ್ರಂತೆ. ಬಯಲಾಟದಲ್ಲಿ ಕೋಡಿ ವಿಶ್ವನಾಥ ಗಾಣಿಗ ಅಂತ ಸ್ವಲ್ಪ ಹೆಸರಿತ್ತು ಅವನಿಗೆ. ಅವ್ನು ನಾಯ್ಕಂಬ ಅಂತ ಹೇಳಿದ್ರು. ಕಡೆ ನನಗೆ ಹೇಳಿ ಜೊತೆ ಮಾಡಿದ್ರಿ 1 ವರ್ಷ ನೌಡ್ರಿಗಾಗಿ ನಾನು ಹೋದದ್ದು ಆ ವರ್ಷ ಸಾಲಿಗ್ರಾಮ ಮೇಳಕ್ಕೆ. ಸಾಲಿಗ್ರಾಮ ಮೇಳದಿಂದ ಕರೆ ಬಂತಂದ್ರೆ ಬಹಳ ಖುಷಿ ಆಯ್ತು ನನಗೆ ಆಯ್ತಾ. ಅವರು ಗುಂಡ್ಮೆಯಲ್ಲಿ ಅವಾಗ ಮನೆ ಕಟ್ಟುವುದು ತೊಡಗಿದ್ರಷ್ಟೇ. ಗುಂಡ್ಮೆಯಲ್ಲಿ ಈಗ ಭಾಗವತ ಮನೆ ಉಂಟಲ್ಲ, ಮನೆಯ ಮೇಲ್ಗಡೆ ಸ್ಲ್ಯಾಬ್ ಕೀಪ್ ಎಲ್ಲ ಹಾಕಿದ್ದಾರೆ. ಪೂರ್ಣ ಕೆಲಸ ಆಗಿರ್ಲಿಲ್ಲ. ಅವರೆಲ್ಲ ಈಚೆ ರೋಡಿಂದ ಈಚೆಗೆ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಿದ್ದು. ಆ ಬಾಡಿಗೆ ಮನೆಗೆ ನಮ್ ಬೆಳಿಗ್ಗೆ ಬರ್ಲಿಕ್ಕೆ ಹೇಳಿದ್ರು ಯಜಮಾನರು. ನಾವು ಅಲ್ಲಿಗೆ ಹೋಯ್ತು, ಮಾತಾಡಿದೆವು. ಮಾತಾಡಿದಾಗ ಅದೇ ಮುಂದಿನ ತಿರುಗಾಟಿಗೆ ಅಮೃತೇಶ್ವರಿ ಮೇಳದಲ್ಲಿ ನನಗೆ 16,000 ಇದ್ದವನಿಗೆ 18,000 ಕೊಡುವ ಅಂತ ಹೇಳಿದ್ರು. ಅದೇ ಭೋಜ ಹೆಗಡೆ ಅವರು. ನನಗೆ ಸಾಲಿಗ್ರಾಮ ಮೇಳದ ಕರೆ ಬಂತಲ್ಲ, ಸಾಲಿಗ್ರಾಮ ಮೇಳ ಅಂದ್ಕೊಂಡು ನಾನು ಅಲ್ಲಿಗೆ ಹೋದೆ. ಸಾಲಿಗ್ರಾಮ ಮೇಳದಲ್ಲಿ ಕಾಳಿಂಗ್ ನೋಡ್ರ ಪದ್ಯಕ್ಕೆ ಕುಣಿಬೇಕು, ಒಂದು ತಿರುಗಾಟ ಮಾಡ್ಬೇಕಂತ ನನ್ನ ಮನಸ್ಸಿನ ಇದ್ದಿತ್ತು. ಅವಕಾಶ ಸಿಗ್ತದೋ ಇಲ್ಲ ಅಂತ ಎಣಿಸಿದ್ದ. ಅವಕಾಶ ಆ ವರ್ಷ ಬಂದೋಯ್ತು. ಸಾಲಿಗ್ರಾಮ ಮೇಳಕ್ಕೆ ಹೋದೆ. ಆ ವರ್ಷ ಸಂಬಳ ಎಷ್ಟು ನನಗೆ 2 ವರ್ಷದ ಅಗ್ರಿಮೆಂಟ್. 2 ವರ್ಷ? ಹೌದು, 2 ವರ್ಷ. ಹೌದು, ಇದೇ ಹಾಗೆ ಕಿಶನ್ ಹೆಗಡೆ ಅವರು 2 ವರ್ಷ ಅಗ್ರಿಮೆಂಟ್ ಅಂತ ಹೇಳಿದ್ರು. ನಾನು ಸಂಬಳ ಹೇಳಿದೆ, ನಾನೊಂದು 20,000 ಏನೋ ಸಂಬಳ ಹೇಳಿದೆ. ಕಡೆಗೆ ಆಚೆ ಈಚೆ ಆಗಿ ಮತ್ತೆ ಪುನಃ ನನಗೆ ಬಂದು 14,000ಕ್ಕೆ ಬಂತು. 14ಕ್ಕೆ? ಹೌದು, 16 ಇದ್ದದ್ದು 14. ನಾನು 18 ಇಲ್ಲಿ ಕೊಡುವ ಅಂತ ಹೇಳಿದ್ರು. 4,000 ಕಡಿಮೆ ಬಂದೆ. ಅದು 1 ವರ್ಷಕ್ಕಲ್ಲ, 2 ವರ್ಷಕ್ಕೆ ಆಯ್ತಾ. ಅದು ಯಾಕೆ ಅಂತ ಹೇಳಿದ್ರೆ ಕಾಳಿಂಗ್ ನೌಡ್ರ ಒಟ್ಟಿನ ತಿರುಗಾಟ, ಸಾಲಿಗ್ರಾಮ ಮೇಳ ಪ್ರಯೋಜನ ಆಗ್ತದೆ, ಟೆಂಟ್ ಮೇಳ ಅಲ್ವಾ ಅಂತ ಹೇಳ್ಕೊಂಡು ಅಡ್ಡಿಲ್ಲ ಅಂತ ಒಪ್ಕೊಂಡೆ. ಆ ತಿರುಗಾಟದಲ್ಲಿ ತುಂಬಾ ನನಗೆ ಕಾಳಿಂಗ್ ನೌಡ್ ನನಗೆ ಅನುಕೂಲ ಮಾಡಿ ಕೊಟ್ಟಿದ್ದ. ಅದು ಯಾವ ಕಾರಣಕ್ಕೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ತಿರುಗಾಟದಲ್ಲಿ ಆ ವರ್ಷ ಡಾಕ್ಟರ್ ಪ್ರಸಂಗ ಸ್ವಪ್ನ ಸಿಂಧೂರ ಅಂತೇಳಿ ಆಗ್ತಿತ್ತು. ಆಮೇಲೆ ಅಮೃತ ಸೋಮೇಶ್ವರದ ಒಂದು ಪ್ರಸಂಗ ಆಗ್ತಿತ್ತು. ಅದು ನೆನಪಾಗುದಿಲ್ಲ ನನಗೆ ಯಾವ್ದು ಅಂತೇಳಿ. 2 ಪ್ರಸಂಗ ಆಡ್ತಿತ್ತು ಆ ವರ್ಷ. ಚಾಲುಕ್ಯ ಚಕ್ರೇಶ್ವರ ಅಂತೇಳಿ ಆಡ್ತಿತ್ತು ಅಮೃತ ಸೋಮೇಶ್ವರ. ಅದ್ರಲ್ಲಿ ನನ್ನದು ಕೀರ್ತಿಯವರ ಮನೆಯಲ್ಲಿ ಒಂದು ಪಾತ್ರ, ಅರಾಟಿಯವರ ಜೋಡಿ ಗಂಡ ಹೆಂಡತಿ. ಇದರಲ್ಲಿ ಸ್ವಪ್ನ ಸಿಂಧೂರದಲ್ಲಿ ರುದ್ರಾರ್ಬುದ ಅಂತೇಳಿ ಒಂದು ಕಳ್ಳನ ಪಾತ್ರ. ಅದು ನಮ್ಗೆ ತುಂಬಾ ಒಳ್ಳೆ ಇದಾಗಿತ್ತು ಆ ವರ್ಷ. ಮತ್ತೆ ಪೌರಾಣಿಕ ಪ್ರಸಂಗ ಯಾವುದೇ ಆದ್ರೂ ಆ ವರ್ಷ ಇದ್ದ ಕಲಾವಿದರು ಅಂತ ಹೇಳಿದ್ರೆ ಜಲ್ಲವಳ್ಳಿಯವರು, ಬೆಳಕೂರು ಕೃಷ್ಣಯಾಜಿ, ಆಮೇಲೆ ಸಿರಿಯಳಗಿ ತಿಮ್ಮಪ್ಪ ಹೆಗಡೆ, ಅಶೋಕ್ ಭಟ್ ಸಿದ್ದಾಪುರ, ಆಮೇಲೆ ಕಣ್ಣಿಮನೆ, ಅವರೆಲ್ಲ ಸಣ್ಣವರಾಗ ಕಣ್ಣಿಮನೆ,
ಹಣಜಿವೇಲ್ ಪ್ರಭಾಕರ್ ಹೆಗಡೆ, ಐರೋಡಿ ಗೋವಿಂದಪ್ಪಣ್ಣ, ಓ ಅರಾಟಿ ಮಂಜುವಣ್ಣ, ದಯಾನಂದ ನಾಗೂರು, ಹೊಸಂಗರಿ ರಾಜೀವ್ ಶೆಟ್ಟಿ, ಹಳ್ಳಾಡಿ ಜಯರಾಮ್ ಶೆಟ್ಟರ್ ಹಾಸ್ಯಗಾರರು ಇವರೆಲ್ಲ ಇದ್ದಿದ್ರು ಆ ವರ್ಷ. ಇದೇ ಸದಾಶಿವ ಸಹಭಾಗವತ ಆ ವರ್ಷ ಸಾಲಿಗ್ರಾಮ ಮೇಳದಲ್ಲಿ. ಚಂಡೆ ರಾಮಣ್ಣ ಇದ್ರು ಮಂದರ್ತಿ, ಮೊದ್ಲೇಗಾರ ಪ್ರಭಾಕರ್ ಬಂಡಾರು ಕರ್ಕಿ. ಆಯ್ತಾ, ಆ ವರ್ಷ ತಿರುಗಾಟ ತುಂಬಾ ಚಂದ ಆಗಿದೆ. ಆ ವರ್ಷ ಏನು